ನಾಡಿನ ಸಮಸ್ತ ಜನರಿಗೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆಯೋದು ಮುಖ್ಯ ಉದ್ದೇಶ ನಮ್ಮ ನಾಯಕರಾದಂಥ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಬೆನ್ನೆಲುಬು, ಅಲ್ಪಸಂಖ್ಯಾತರಿಗಾಗಿ ರಾಜ್ಯಾದ್ಯಂತ ಹಗಲಿರುಳು ಶ್ರಮಿಸುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ, ಅಲ್ಪಸಂಖ್ಯಾತ ಕಲ್ಯಾಣ ಹಾಗೂ ವಕ್ಫ್ ಸಚಿವರಾದಂಥ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರ ಸೂಚನೆಯ ಮೇರೆಗೆ ನಾನು ದಿನಾಂಕ 23/3/2026 ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ನಾಮಪತ್ರವನ್ನು ಸಲ್ಲಿಸಿದ್ದೆ. ಪ್ರಸಕ್ತ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಬಡ ಜನರ ಹಿತಕ್ಕಾಗಿ ಅಲ್ಪಸಂಖ್ಯಾತರು, ಹಿಂದುಳಿದವರು ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಎಲ್ಲ ವರ್ಗದ ಬಡನ ಜನರ ಪರವಾಗಿ ಕೆಲಸವನ್ನು ಮಾಡುತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ನಾನು ಉಮೇದುವಾರನಾಗಿ ಈ ಚುನಾವಣೆಯಲ್ಲಿ ನಿಲ್ಲದು ಬೇಡ ಎಂದು ನಮ್ಮ ಸಚಿವರ ಆದೇಶದ ಮೇರೆಗೆ ನಾನು ನಾಮಪತ್ರವನ್ನು ದಿನಾಂಕ 26/3/2026 ಹಿಂಪಡೆದಿರುತ್ತೇನೆ. ಸಾಂಪ್ರದಾಯಿಕ ಶಕ್ತಿಗಳನ್ನು ಹೊರಗಿಡುವ ಸಲುವಾಗಿ ಪ್ರಸಕ್ತ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಸಮರ್ಥ ಶಾಮನೂರವರಿಗೆ ನಾನು, ನನ್ನ ಸ್ನೇಹಿತರು, ನನ್ನ ಎಲ್ಲ ಹಿತೈಷಿಗಳು ಎಲ್ಲರೂ ಕೂಡ ಸಂಪೂರ್ಣ ಅವರ ಗೆಲುವಿಗಾಗಿ ಸಂಪೂರ್ಣ ಬೆಂಬಲವನ್ನು ಘೋಷಣೆಯನ್ನು ಮಾಡುತ್ತಿದ್ದೇನೆ. ಅದು ಯಾವ ಅಲ್ಪಸಂಖ್ಯಾತರು ಮತ್ತು ಇವರ ವಿರುದ್ಧ ಯಾರು ಇರ್ತಾರೋ ಅವರು ಸಾಂಪ್ರದಾಯಿಕ, ಕೋಮು ಇಲ್ಲ. ಹಾಕಕ್ಕೆ ನಾನೆಲ್ಲ ಅವರ ಸೂಚನೆ ಮೇರೆಗೆ ಹಿಂಪಡೆದಿದ್ದಾರೆ. ಇಲ್ಲ, ಸಚಿವರ ನಿರ್ದೇಶನ ಇರಲೇ ಇಲ್ಲ. ನಾನು ಸ್ವಇಚ್ಛೆಯಿಂದ ನಾಮಪತ್ರವನ್ನು ಸಲ್ಲಿಸಿದ್ದೆ ಸರ್. ಹೌದು, ಫೋನ್ ಮಾಡಿ ನೀನು ವಾಪಸ್ ಪಡಿಬೇಕು, ಯಾವುದೇ ಕಾರಣಕ್ಕೂ. ಇಲ್ಲ, ಅವ್ರ ಸೂಚನೆ ಮೇರೆಗಲ್ಲ ಸರ್. ಸೂಚನೆ ಮೇರೆಗೆ ವಾಪಸ್ ತಗೊಂಡಿದ್ದೀನಿ ಸರ್, ಹಿಂಪಡೆದಿದ್ದೀನಿ. ಫೋನ್ ಮಾಡಿ ನೀನು ನಿಲ್ಬಾರ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು, ಹಾಗಾಗಿ ನೀನು ವಾಪಸ್ ತಗೋ ಅಂತ ಹೇಳಿದ ಸರ್. ಎಲ್ಲಿ ಸರ್? ಯಾರು ನಾನು ದಾವಣಗೆರೆ ಬಿಟ್ಟು ಎಲ್ಲೂ ಹೋಗಿಲ್ಲ. ಇವ್ರ ಜೊತೆಯಲ್ಲೇ ಇಲ್ಲೇ ಇದ್ದೆ. ನಮ್ಗೆ ಯಾರು ಸಂಪರ್ಕನೂ ಮಾಡಿಲ್ಲ, ನಾವು ಯಾರ ಹತ್ರನೂ ಹೋಗೂ ಇಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ನಾವು ನಮ್ಮ ನಾಯಕರಾದಂಥ ಜಮೀರ್ ಅಹಮದ್ ಖಾನ್ ಅವರ ನಿರ್ದೇಶನದಂತೆ ನಡ್ಕೊಳ್ಳೋದು.